ಸಾವಾಗಿರ್ಬೋದು, ಅದು ಅನಿರೀಕ್ಷಿತ ಸಾವು, ನೈಜ ಸಾವಾಗಿರೋದಿಲ್ಲ. ಅಂದರೆ ವಯಸ್ಸಾದ ತುಂಬ ಎಲ್ಲೋ ತಿಂಗಳಿಗೊಂದ್ಸರಿ ನಾವು ಕೇಳ್ತೀವಿ, ಇಲ್ಲ ಭಾಳ ವಯಸ್ಸಾಗ್ಬಿಟ್ಟಿತ್ತು, 90 ವರ್ಷ ಆಗಿತ್ತು, 100 ವರ್ಷ ಆಗಿತ್ತು ಅಂತಾರೆ. ಆದರೆ ಅಸಹಜ ಸಾವುಗಳು ನನ್ನ ಮನಸ್ಸನ್ನು ಭಾಳ ಘಾಸಿ ಮಾಡ್ತಾ ಇದ್ದಾನೆ. ಸೊ ನನಗೆ ಈ ಮಾನವ ಅಭಿವೃದ್ಧಿ ಮೂಲವಾಗಿ ಏನಾದರೂ ನಮ್ಮ ಲೈಫ್ ಇಂಡೆಕ್ಸ್, ಈ ಬಹುಮುಖ್ಯವಾಗಿ ಕ್ವಾಲಿಟಿ ಆಫ್ ಲೈಫ್, ಈ ಒಂದು ಜೀವನ ಗುಣಮಟ್ಟವನ್ನು ಸುಧಾರಣೆ ಮಾಡೋಕ್ಕೋಸ್ಕರ ನನಗೆ ಭಾಳ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನನ್ನಿಂದ ಏನಾದರೂ ಈ ಅನುದಾನದ ವಿಷಯಗಳಲ್ಲಿ ಸಣ್ಣ ಪುಟ್ಟ ಊರುಗಳಲ್ಲಿ ಕೆಲವು ಲೀಡರ್ಸ್ಗೆ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಮುಂದೆ ಅದನ್ನ ಸರಿ ಮಾಡಿಕೊಂಡು ಎಲ್ಲರಿಗೂ ಸಮಾಧಾನ ಮಾಡೋಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ಅದು ಯಾಕೆಂದರೆ ಈ ರಾಜಕೀಯ ನಿಜವಾಗ್ಲೂ ಇದು MBBSಗಿಂತ ಕಷ್ಟ. ಇದು ಅಂದರೆ ನಾವೊಂದು ಪೇಷಂಟ್ಗೆ ಫೋಕಸ್ಡ್ ಆಗಿ ಏನು ಬೇಕೋ ಅದು ಗೊತ್ತಿರ್ತದೆ. ಇಲ್ಲಾಂದರೆ ನನಗಿಂತ ಇನ್ನೂ ಹೆಚ್ಚಿನ ಬುದ್ಧಿ ಇರೋಂಥ ಡಾಕ್ಟ್ರಿಗೂ ಫೋನ್ ಮಾಡಿದ್ರೆ, ವಾಟ್ಸಪ್ ಮಾಡಿದ್ರೆ ಅದಕ್ಕೆ ಈ ಥರ ಮಾಡು ಅಂತೇಳಿ ಸಲಹೆ ಕೊಡ್ತಾರೆ. ಎಷ್ಟೊಂದು ಓಡಾಡಬಾರ್ದು, ಒಂದು ದಿವಸ ಇಲ್ಲಿರ್ತೆ, ಒಂದು ದಿವಸ ಅಲ್ಲಿರ್ತೆ ಅಂತೇಳಿ. ಇವತ್ತು ನಮ್ಮ ತಾಲೂಕಿಗೆ 1,500 ಕೋಟಿಗೂ ಅದಕ್ಕೆ ಅನುದಾನ ಬಂದಿದೆ. ಹಿಂಗೆ ಗಾಲಿಗೆ ಗಜ್ಜೆ ಕಟ್ಕೊಂಡು ಬೆಂಗಳೂರಲ್ಲಿ ಟೇಬಲ್ ಟು ಟೇಬಲ್ ಹೋಗಿದ್ದಕ್ಕೋಸ್ಕರ ಇವತ್ತು ಅನುದಾನ ಬಂದಿದೆ. ಯಾರು ನೀನು ತಗೊಳಪ್ಪ, ನೀನು ಭಾಳ ಹಿಂದುಳಿದ ತಾಲೂಕು ಐತೆ, ನಿಮಗೆ ನೀನು ಜಾಸ್ತಿ ಸ್ವಲ್ಪ ತಗೊಂತ ಯಾರೂ ಕೊಡೋದಿಲ್ಲ. ಎಲ್ಲರಿಗೂ ನಿರೀಕ್ಷೆ ಇರ್ತದೆ. ಆದರೆ ನಮ್ಮ ಶಕ್ತಿ ಮೀರಿ, ನಮ್ಮ ಕೆಪಾಸಿಟಿ ಮೀರಿ ಅಲ್ಲಿ ಹೋಗಿ ಆಗ್ಲಲ್ಲ ಆ ಟೇಬಲ್ ಬಾಗಿಲು ಬಡ್ದಿದ್ದಕ್ಕೋಸ್ಕರ ಇವತ್ತು ಅನುದಾನ ಬಂದಿರೋಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಕೆಲವು ಥಿಂಗ್ಸ್ ನಿಜವಾಗ್ಲೂ ಇದು ಏನು ಕೆಂಚಮಲ್ಲಿನಲ್ಲಿ ಬ್ರಿಡ್ಜ್ ಇದೆಲ್ಲ, ಅದಕ್ಕೆ ನಾನು ತೋರಿಸ್ತಾ ಇದ್ದೀಗ ತಹಸೀಲ್ದಾರ್ ಅವ್ರಿಗೆ ಅದು ಲೆಟ್ರ್ 2 ವರ್ಷದಿಂದ ನಾವು ಲೆಟರ್ ಮಾಡಿದ್ದು ಆಯ್ತಾ. ನಾನು ಅಗ್ಲಲ್ಲ ಕೇಳಿದಾಗ ನಮ್ಮ ಕೆಲವು ಅಧಿಕಾರಿಗಳಿಗೆ ನಿಜವಾಗ್ಲೂ ನಾವು ಎಷ್ಟು ಧನ್ಯವಾದ ಹೇಳೋದು ಕೂಡ ಸಾಧ್ಯ. ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಇದ್ರು, LK ಅತೀಕ್ ಸರ್ ಅಂತೇಳಿ, ತಮಗೆಲ್ಲ ಗೊತ್ತಿದೆ, ತುಂಬಾ ಸೀನಿಯರ್ ಆಫೀಸರ್ ಅವರು, ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಾಗಿದ್ರು. ಹೋಗ್ಲೆಲ್ಲ ಫೋಟೋ ವಿಡಿಯೋ ತೋರಿಸ್ತಾ ಇದೆ. ಈ ಎಂಬ್ಲಿ ಒಡ್ರಟ್ಟಿ ಮಕ್ಕಳು ಆ ವಿಡಿಯೋ ಕಳಿಸಿದ್ರು ನನಗೆ. ಎಲ್ಲ ರಸ್ತೆ ದಾಟಕ್ಕೆ ಕಷ್ಟ ಆಗ್ತಾ ಇತ್ತು, ಹಳ್ಳ ದಾಟಕ್ಕೆ. ಅದನ್ನ ತೋರಿಸಿದಾಗ ಸರ್ ಯಾವಾಗಲೂ ತುಂಬ ಜೆನ್ಯೂನ್ ಕನ್ಸರ್ನ್ ಇಟ್ಕೊಂಡ್ ಬರ್ತಾನೆ ಸರ್ ಈ ಡಾಕ್ಟ್ರು, ವಿ ಹ್ಯಾವ್ ಟು ಡೂ ಸಮಥಿಂಗ್ ಅಂತೇಳಿ. ಅದು 15 ಕೋಟಿ 25 ಲಕ್ಷದ್ದು ಲೆಟ್ರ್ ಇತ್ತು. ಎಲ್ಲ ಇವನ್ಗೆ ಕೊಟ್ಟರೆ ಬೇರೆಯವ್ರಿಗೇನು ಸಿಗ್ತದೆ ಅಂತ ಅಂದ್ರು. ಮತ್ತೆ ಆಮೇಲೆ ಹೇಳಿದ್ರು ಇನ್ನೇನು ಕೇಳಂಗಿಲ್ಲ, ಇದೊಂದೇ ಲಾಸ್ಟ್ ಅಂದ್ರು. ಖಂಡಿತ ಸರ್, ಈ ವಾರಕ್ಕೆ ಇದು ಲಾಸ್ಟ್ ಅಂತ ಹೇಳ್ಬಿಟ್ಟು ಸೈನ್ ಮಾಡಿಸ್ಕೊಂಡು ಅದು ಮತ್ತೆ CM ಇಂದ ಆದೇಶ ಆದ್ರೂ ಕೂಡ ಅದು ಮತ್ತೆ ಎಲ್ಲ ಕಮಿಟಿಗೆ